ಇದ್ದೀವಿ. ಆಲ್ರೆಡಿ ಕನ್ನಡದಲ್ಲಿ ನಾವು ಗದ್ಯ ಮತ್ತು ಪದ್ಯದ ಒಂದಂಕದ ಪ್ರಶ್ನೆಗಳನ್ನು ಹಾಕಿದ್ದೀವಿ. ಇವತ್ತು ಕನ್ನಡದಲ್ಲಿ ಗದ್ಯ ಭಾಗದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 21 ಪ್ರಶ್ನೆಗಳನ್ನು ನೋಡೋಣ. ಇನ್ನೊಂದು ಭಾಗದಲ್ಲಿ ಉಳಿದ ಪ್ರಶ್ನೆಗಳನ್ನು ಹಾಕ್ತೀವಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಆದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡುವ ಪ್ರಶ್ನೆಗಳು ಏನಿದ್ದಾವೆ ಅಂತ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1, ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ಉತ್ತರ, ಎಲೈ ಗಿರಿವನವೇ, ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತಿದ್ದೇನೆ, ಹೇಳಿರಿ, ನನ್ನ ಪ್ರೀತಿಯ ರಾಣಿ ಸೀತೆಯು ದೊರೆಯುವುದಿಲ್ಲವೇ? ಅವಳು ಇರುವ ನೆಲೆಯನ್ನು ಯಾರಾದರೂ ತಿಳಿದಿರುವಿರಾ? ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಗಿರಿವನವನ್ನು ಪ್ರಾರ್ಥಿಸಿದನು. ಪ್ರಶ್ನೆ 2, ಲಕ್ಷ್ಮಣನು ಅನ್ನನನ್ನು ಹೇಗೆ ಸಂತೈಸಿದನು? ಉತ್ತರ, ತಾಳಿಕೋ ಅನ್ನ ತಾಳಿಕೋ, ಸೂರ್ಯನೇ ತೇಜಗೆಡಲು ಜಗಕ್ಕೆ ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಸ್ಥೈರ್ಯ ನೀಡುವವರು ಯಾರು ಎಂದು ಲಕ್ಷ್ಮಣ ಅನ್ನನನ್ನು ಸಂತೈಸಿದನು. ಪ್ರಶ್ನೆ 3, ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ಉತ್ತರ, ಶಬರಿಯು ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನು, ಜೇನುತುಪ್ಪ ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು, ಸುವಾಸನೆಯಿಂದ ಕೂಡಿದ ಬಾಡದ ಹೂಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು. ಪ್ರಶ್ನೆ 4, ಶಬರಿಯ ರಾಮ ಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನು ವಿವರಿಸಿ. ಉತ್ತರ, ಶಬರಿಯು ರಾಮ ಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನ ಕಣ್ಣಿಗೆತ್ತಿಕೊಂಡಳು. ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನ ಕೊರಳಿಗೆ ಹಾಕಿ ಸಂತಸಪಟ್ಟಳು. ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದು ತಂದೇನು ಎಂದು ಸವಿಯಾದ ಹಣ್ಣುಗಳನ್ನು ನೀಡಿ ಶಬರಿ ರಾಮ ಲಕ್ಷ್ಮಣರನ್ನ ಉಪಚರಿಸಿದಳು. ಪ್ರಶ್ನೆ 3, ಮುಂದಿನ ಪ್ರಶ್ನೆ, ಆತಿಥ್ಯ ಸ್ವೀಕರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಉತ್ತರ, ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು, ನಿನ್ನ ಸುಖದಲ್ಲಿ ನಮ್ಮ ಸುಖವನ್ನು ಕಂಡೆವು, ಕಣ್ಣಿಗೆ ಕಾಣದ ಆನಂದವನ್ನು ಅನುಭವಿಸುವ ಪುಣ್ಯ ನಮ್ಮದಾಯಿತು, ನಾವು ನಿನಗೆ ಎಂದೆಂದಿಗೂ ಋಣಿಗಳು ಎಂದು ಹೇಳಿದರು. ಪ್ರಶ್ನೆ 6, ಊಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾವವು? ಉತ್ತರ, ಲಂಡನ್ ನಗರದಲ್ಲಿನ ಊಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿಯಲ್ಲಿ ಎಲ್ಲ ತರಹದ ಸಾಮಾನುಗಳು ದೊರೆಯುತ್ತವೆ. ಬೂಟು, ಕಾಲುಚೀಲ, ಚನ್ನ, ಸಾಬೂನು, ಔಷಧ, ಪುಸ್ತಕ, ಅಡುಗೆಯ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿಗಳು ಎಲ್ಲವೂ ಇಲ್ಲಿ ದೊರೆಯುತ್ತದೆ. ಪ್ರಶ್ನೆ 7, ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ? ಲಂಡನ್ನಿನ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರೇ ಕೆಲಸ ಮಾಡುತ್ತಾರೆ. ಉಪಹಾರ ಗೃಹಗಳಲ್ಲಿ ಕಾರ್ಯನಿರ್ವಹಿಸುವ ಮಾಣಿಗಳು ಸಹ ಹೆಣ್ಣು ಮಕ್ಕಳೇ ಆಗಿರುತ್ತಾರೆ. ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಹೆಣ್ಣು ಮಕ್ಕಳು ಕಾರಕೂನ ಹಾಗೂ ಟೈಪಿಸ್ಟ್ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ. ಸಿನಿಮಾ ಗೃಹದಲ್ಲಿ ಪ್ರೇಕ್ಷಕರಿಗೆ ಜಾಗವನ್ನು ಹುಡುಕಿಕೊಡುವ ಕಾರ್ಯನಿರ್ವಹಿಸುವವರು ಸಹ ಹೆಣ್ಣು ಮಕ್ಕಳು. ಹೆಣ್ಣು ಮಕ್ಕಳನ್ನು ಅತ್ಯಾದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿ ಕಾಣಬಹುದು. ಮುಂದಿನ ಪ್ರಶ್ನೆ, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ? ಉತ್ತರ, ಲೇಖಕರು ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳು ಧರಿಸಿರುವ ಟೊಪ್ಪಿಗೆಯನ್ನು ಬಹು ಕುತೂಹಲದಿಂದ ನೋಡುತ್ತಾರೆ. ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಇರೋದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ. ಕೋಟ್ಯಂತರ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಮನಗಾಣಬಹುದು. ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಎಂಬುದು ಲೇಖಕರ ಅಭಿಪ್ರಾಯವಾಗಿದೆ. ಪ್ರಶ್ನೆ 9, ಪೋಯೆಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ? ಉತ್ತರ, ಲಂಡನ್ ನಗರದ ಪೋಯೆಟ್ ಕಾರ್ನರ್ನಲ್ಲಿ ಪ್ರಸಿದ್ಧ ಲೇಖಕ ಕಿಪ್ಲಿಂಗ್, ಹಾರ್ಡಿ, ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ವಿಮರ್ಶಕ ಮತ್ತು ಭಾಷಾಂತರಕಾರ ಡ್ರೈಡನ್, ಪ್ರಖ್ಯಾತ ನಾಟಕಕಾರ ಬೆನ್ ಜಾನ್ಸನ್ ಮತ್ತು ಬ್ರಿಟನ್ನಿನ ಮಹೋನ್ನತ ರಾಷ್ಟ್ರಕವಿ ವಾಟ್ಸ್ವರ್ತ್ ಮುಂತಾದ ಕವಿಗಳ ಸಮಾಧಿಗಳು ಪೋಯೆಟ್ ಕಾರ್ನರ್ನಲ್ಲಿ ಇವೆ. ಮುಂದಿನ ಪ್ರಶ್ನೆ, ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು? ಉತ್ತರ, ಲಂಡನ್ ನಗರದಲ್ಲಿ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ. ಪಟ್ಟಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ. ಪಟ್ಟಾಭಿಷೇಕವಾಗುವ ಮಾತ್ರ ಸಾಮ್ರಾಟರು ಮೇಲೆ ಭಾಗದಲ್ಲಿದೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಪ್ರಶ್ನೆ 11, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿರಿ. ಉತ್ತರ, ಗುರುಪದೇಶವು ಎಷ್ಟು ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಒಂದು ಹೊರೆ, ಆದರೆ ಸಜ್ಜನರಿಗೆ ಅದು ಆಭರಣ. ಗುರುಪದೇಶವು ಮುಸ್ಸಂಜೆಯ ಚಂದ್ರನು ಕತ್ತಲೆಯನ್ನು ಕಳೆಯುವಂತೆ ಮನಸ್ಸಿನ ಕೊಳೆಯನ್ನೆಲ್ಲ ತೊಳೆದು ಬಿಡುತ್ತದೆ. ಗುರುಪದೇಶದಿಂದ ಬಾಳಿನಲ್ಲಿ ಸಂಯಮ, ಪಕ್ವತೆ, ಶಾಂತಿ ಕಾಣಿಸಿಕೊಳ್ಳುತ್ತದೆ. ಗುರುಪದೇಶ ಎಂದರೆ ಜನರ ಒಳಹೊಗನ ಕೊಳೆಗಳನ್ನು ತೊಳೆದು ಬಿಡದ ನೀರಿಲ್ಲದ ಸ್ನಾನ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ, ಪಂಜು ಇಲ್ಲದೆ ಬೆಳೆಸುವ ಬೆಳಕು,
ಉದ್ವೇಗಭರಿಸದ ಜಾಗರಣೆ ಇವು ಗುರುಪದೇಶದ ಪ್ರಮುಖ ಗುಣಗಳಾಗಿವೆ. ಪ್ರಶ್ನೆ 12. ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ಉತ್ತರ: ಗುರುಪದೇಶ ಎಷ್ಟು ಪರಿಶುದ್ಧವಾದರೂ ಮೂರ್ಖರ ಕಣ್ಣಿಗೆ ಒಂದು ಹೊರೆ. ಅವರ ಕಿವಿಯೊಗರ ಹಿತವಚನ ಹೊಕ್ಕಾಗ ದಂಕಟಪಟ್ಟುಕೊಳ್ಳುತ್ತಾರೆ. ಗುರುಪದೇಶವು ಅಹಂಕಾರ ತುಂಬಿದ ರಾಜರ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ನಾಟೋದಿಲ್ಲ. ಅವರು ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನ ಆಲಿಸಿದರೂ ಅವರ ಮುಖದಲ್ಲಿ ಅನಾದರ ಎದ್ದು ಕಾಣುತ್ತದೆ. ಪ್ರಶ್ನೆ 13. ರಾಜರ ಪ್ರಕೃತಿ ಹೇಗಿರುತ್ತದೆ? ಉತ್ತರ: ರಾಜರ ಪ್ರಕೃತಿ ಹೇಗಿರುತ್ತದೆ ಎಂದರೆ ಅಹಂಕಾರದ ದಾಹ ಜ್ವರದಿಂದ ರಾಜರ ಮನಸ್ಸಿನಲ್ಲಿ ಕತ್ತಲೆ ತುಂಬಿರುತ್ತದೆ. ತಮ್ಮ ಇರುವ ದುಡ್ಡಿನ ಮಹಿಮೆಯಿಂದ ರಾಜರಿಗೆ ಅಹಂಕಾರ ಬರುತ್ತದೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದ. ರಾಜ್ಯ ಎನ್ನುವುದು ಬಂದ ವಿಷದಂತೆ ಅದರ ಅಧಿಕಾರದ ಸೋಂಕು ಸಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಪ್ರಶ್ನೆ 14. ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳೇನು? ಉತ್ತರ: ಚಂದ್ರಕಲೆಯ ವಕ್ರತೆ, ಕಾಲಕೂಟದ ಮೋಹಕತ್ವ, ಮದ್ಯದ ಮಾತು, ಕಾಸ್ತುಭದ ಕಾಠಿಣ್ಯ ಈ ಎಲ್ಲ ಗುಣಗಳು ಸಂಪತ್ತಿನ ಸಹಚಾರಿಗಳು. ಹಣದಷ್ಟು ಕೆಟ್ಟ ವಸ್ತು ಜಗತ್ತಿನಲ್ಲಿ ಇನ್ನೊಂದಿಲ್ಲ. ಏಕೆಂದರೆ ಇದಕ್ಕೆ ಯಾರ ಗುರುತೂ ಇಲ್ಲ. ಸಂಪತ್ತು ಸಿಕ್ಕಿತು ಎಂದ ಮಾತ್ರಕ್ಕೆ ಸುಖವಿರುವುದಿಲ್ಲ. ಅದನ್ನು ಕಾಪಾಡುವುದು ಬಹಳ ಕಷ್ಟ. ಎಷ್ಟು ಬಿಗಿಯಾಗಿ ಬಿಗಿದರೂ ನುಸುಳಿಕೊಳ್ಳುವಂತ ಜಾಣ್ಮೆ ಅದಕ್ಕೆ ತಿಳಿದಿದೆ. ಸಂಪತ್ತಿಗೆ ಒಂದೇ ಮನೆತನದಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸ ಇಲ್ಲವೇ ಇಲ್ಲ. ಸಂಪತ್ತು ಗಂಧರ್ವ ನಗರದಂತೆ ಕಾಣುತ್ತಿದ್ದಂತೆ ಕರಗಿ ಬಿಡುತ್ತದೆ. ಸಂಪತ್ತನ್ನು ಕಾಪಾಡಲು ಇಷ್ಟೆಲ್ಲ ಕಷ್ಟಗಳು ಎದುರಾಗಿರುತ್ತವೆ. ಪ್ರಶ್ನೆ 15. ಸಂಪತ್ತು ಯಾರನ್ನು ಆಶ್ರಯಿಸುತ್ತದೆ? ಉತ್ತರ: ಸಂಪತ್ತಿಗೆ ಸ್ನೇಹದ ಬಂಧನವಿಲ್ಲ, ಕುಲದ ಗುರುತಿಲ್ಲ, ರೂಪದ ಬಲವಿಲ್ಲ. ಒಂದೇ ಮನೆತನದಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸ ಇದಕ್ಕೆ ಇಲ್ಲ. ಸಂಪತ್ತು ಪಾಂಡಿತ್ಯ ಗಳಿಸದವರನ್ನ, ಶಾಸ್ತ್ರವನ್ನು ಆಲಿಸದವರನ್ನ, ಧರ್ಮವನ್ನು ನಂಬದವರನ್ನ, ತ್ಯಾಗದ ಮೇಲೆ ಗೌರವವಿಲ್ಲದವರನ್ನ, ಒಳ್ಳೆಯ ನಡತೆ ಇಲ್ಲದವರನ್ನ, ತ್ಯಾಗದ ಮೇಲೆ ಗೌರವವಿಲ್ಲದವರನ್ನ, ಒಳ್ಳೆಯ ನಡತೆ ಇಲ್ಲದವರನ್ನ ಆಶ್ರಯಿಸುತ್ತದೆ. ಸಂಪತ್ತಿನ ಮುಂದೆ ಸತ್ಯಕ್ಕೆ ಸುಳ್ಳಿನಷ್ಟೇ ಬೆಲೆ. ಅದು ಒಳ್ಳೆಯ ಲಕ್ಷಣವಂತರಲ್ಲದವರನ್ನು, ವಿದ್ಯಾವಂತರಲ್ಲಿದ್ದವರನ್ನು, ಗುಣವಂತರಲ್ಲಿದ್ದವರನ್ನು, ಸಜ್ಜನರಲ್ಲದವರನ್ನು, ಕೂರಕಲ್ಲದವರನ್ನು, ದಾನಶೀಲದಲ್ಲದವರನ್ನು, ವಿನಯಶೀಲರಲ್ಲದವರನ್ನು, ಪಂಡಿತರಲ್ಲದವರನ್ನು ಆಶ್ರಯಿಸುತ್ತದೆ. ಪ್ರಶ್ನೆ 16. ದುಡ್ಡಿನ ನಿಜ ರೂಪವೇನು? ಉತ್ತರ: ದುಡ್ಡು ಎಲ್ಲ ದೌರ್ಜನ್ಯಗಳ ವಿಜಯಧ್ವಜ, ಕೋಪವೆಂಬ ಮೊಸಳೆಯನ್ನು ಹೊತ್ತು ಹೊಳೆ. ವಿಷಯ ಮದ್ಯಗಳ ಪಾನ, ಭೂಮಿ ಸಜ್ಜನಿಕೆಗೆ ಬೀಸಿದ ಬೆತ್ತ, ಒಳ್ಳೆಯತನವೆಂಬ ಕಲಹಂಸಗಳನ್ನು ಕೂಡಿಸುವ ಬಿರುಮಳೆ, ಸಜ್ಜನಿಕೆಯನ್ನು ಸುಡುವ ಮಸನ, ಧರ್ಮವೆಂಬ ಚಂದ್ರಮಂಡಲವನ್ನು ಕಬಳಿಸುವ ರಾಹುವಿನ ಕರಿನಾಲಿಗೆ ಇವು ದುಡ್ಡಿನ ನಿಜ ರೂಪಗಳಾಗಿವೆ. ಪ್ರಶ್ನೆ 17. ಸಿರಿಯು ರಾಜರಿಗೆ ಒಲಿದರೆ ಏನೇನು ಅನಾಹುತಗಳಾಗುತ್ತದೆ? ಸಿರಿಯು ರಾಜರಿಗೆ ಒಲಿದರೆ ರಾಜರ ದಯೆ ದಾಕ್ಷಿಣ್ಯಗಳನ್ನೆಲ್ಲ ತೊಳೆದು ಬಿಡುತ್ತದೆ. ಸಿರಿಯಿಂದ ರಾಜರ ಮನಸ್ಸು ಮಲಿನವಾಗುತ್ತದೆ. ಮುಪ್ಪಿನ ನೆನಪು ಮರೆಯಾಗುತ್ತದೆ. ಪರಲೋಕ ಕಾಣಿಸೋದಿಲ್ಲ. ದಿಟವನ್ನೇ ನುಡಿಯುವ ಬುದ್ಧಿ ಇಲ್ಲವಾಗುತ್ತದೆ. ಸಜ್ಜನಿಕೆ ದೂರ ಸರಿಯುತ್ತದೆ. ನಲ್ನುಡಿ ಕೇಳುವ ಕಿವಿ ಕಿವುಡಾಗುತ್ತದೆ. ಸಜ್ಜನಿಕೆ ದೂರ ಸರಿತದ. ನಲ್ನುಡಿ ಕೇಳುವ ಕಿವಿ ಕಿವುಡಾಗುತ್ತದೆ. ಸಿರಿಯು ರಾಜರ ಯಶಸ್ಸನ್ನು ನಾಶಗೊಳಿಸುತ್ತದೆ. ಇವು ಸಿರಿಯು ರಾಜರಿಗೆ ಒಲಿದರೆ ಆಗುವ ಅನಾಹುತಗಳು. ಪ್ರಶ್ನೆ 18ಕ್ಕೆ ಹೋಗೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? ನಗರ ಪಾಲಿಕೆಗಳು ಹಾಗೂ ಪಂಚಾಯಿತಿಗಳು ಕಾರ್ಯನಿರ್ವಹಿಸಲು ಆರಂಭ ಮಾಡಲಾಯಿತು. ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಇಷ್ಟೇ ಸಾಕು. 18 ಪ್ರಶ್ನೆ.